ನೀವು ತಗೊಬೇಕಾದ್ರೆ ಎಷ್ಟು ಪರ್ಸೆಂಟೇಜ್ ಫಿಕ್ಸ್ ಮಾಡ್ತೀರಾ? ಇಷ್ಟೇ ಪರ್ಸೆಂಟೇಜ್ ತಗೊಳ್ತೀವಿ ಅಂತ ಇಲ್ಲ ಅಲ್ಲ, ಯಾಕಂದ್ರೆ ಸುಮಾರು 35% ಪಾಸ್ ಆಗಿರೋರೆಲ್ಲರಿಗೂನು ನಾವು ಅಡ್ಮಿಷನ್ ಕೊಡ್ತೀವಿ. ಓಕೆ, ಯಾರನ್ನೂ ನಾವು ರಿಜೆಕ್ಟ್ ಅಲ್ಲ ಕೆಲವು ಕಾಲೇಜುಗಳಲ್ಲಿ 60, 70, 80 ತಗೊಂಡಿರೋದನ್ನ ತಗೊಂಡು ಅವ್ರನ್ನ ಮಾತ್ರ ಮತ್ತೆ ನೆಕ್ಸ್ಟ್ ನಮ್ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ಕೊಳ್ಳೋರು ಇರ್ತಾರೆ. ಅಂತದ್ರ ಮಧ್ಯೆ ನೀವು 35% ಮಕ್ಳಿದಾರೆ. ಎಲ್ಲಾರು ನೋಡಿ, ಈಗ ಯಾರೂನು ನಮ್ಗೆ ಡಿಸ್ಟಿಂಕ್ಷನ್ ಬಂದಿರುವಂತ ಮಕ್ಳು ಬರೋದ್ ಕಡಿಮೆ, ಆದ್ರೆ ಹೋಗುವಾಗ ಡಿಸ್ಟಿಂಕ್ಷನ್ ತಗೊಂಡ್ ಹೋಗೋ ಮಕ್ಳು ಜಾಸ್ತಿ. ದಟ್ಸ್ ಗುಡ್, ವೆರಿ ಗುಡ್ ಮೇಡಮ್. ನೀವು 10th ಮತ್ತೆ PUದು ಕಂಪ್ಯಾರಿಟಿವ್ ಗ್ರಾಫ್ ನಮ್ಮ ಹತ್ರ ನೋಡಿದ್ರೆ 10th ಅಲ್ಲಿ ಆವರೇಜ್ ಬಿಲೋ ಆವರೇಜ್ ಸ್ಟೂಡೆಂಟ್ಸ್ ಇರ್ತಾರೆ. ಬಟ್ PU ರಿಸಲ್ಟ್ ಅಲ್ಲಿ ನೋಡಿದಾಗ ನಿಮ್ಗೆ ಅಬೌವ್ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಇರ್ತಾರೆ. ಅದೊಂದು ತುಂಬಾ ಖುಷಿ ನಮ್ಗೆ. ಆಕ್ಚುಲಿ ಈಗ ಡಿಸ್ಟಿಂಕ್ಷನ್ಸ್ ನಮ್ಮಲ್ಲಿ ಅಷ್ಟು 50% ಡಿಸ್ಟಿಂಕ್ಷನ್ಸ್ ಬರುತ್ತಲ್ಲ ಸರ್, ಅದ್ರಲ್ಲಿ ನಾರ್ಮಲ್ ಆಗಿ 35-40% ತಗೊಂಡಿರೋ ಮಕ್ಳು ಇರ್ತಾರೆ 10th ಅಲ್ಲಿ. ವೆರಿ ಗುಡ್, ಕಂಗ್ರಾಟ್ಸ್ ಅದಕ್ಕೆ.